ಇವಳ ಔಟ್ಫಿಟ್ ನೋಡಿ ಇಲ್ಲಿ ತೋರಿಸಿ. ಇದು ನೋಡಿ ಮದುವೆ ಹುಡುಗಿಯವರ ಅಮ್ಮ. ಏನು ಅನಿಸ್ತಿದೆ ಆಂಟಿ? ಚೆನ್ನಾಗಾಯ್ತು. ಏನು ಅನಿಸಿದೆ? ಮಗಳು ಮದುವೆ ಆಯಿತು, ಖುಷಿ ಬರ್ತೈತೆ ನೋಡಿ. ಔಟ್ಫಿಟ್ ಒಂದೇ ಥರ, ಕಲರ್ಸ್ ಚೇಂಜ್. ಎಸ್, ಹಂಗೆ ನಿಂತ್ಕೊಳ್ಳಿ, ಫೋಟೋ ತೆಗಿತೀನಿ. ಮೈಮಾ ನೋಡಿ ಗಾಯ್ಸ್, ಸೌಮ್ಯ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದ್ದಾಳೆ. ಅವಳ ಔಟ್ಫಿಟ್ನ ನಾನು ಆಮೇಲೆ ತೋರಿಸ್ತೀನಿ. ಸೌಮ್ಯ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇದು ಎಂಗೇಜ್ಮೆಂಟ್ ವ್ಲಾಗ್ ಆಗಿರುತ್ತೆ. ನಾನು ಜಾಸ್ತಿ ಮಾಡೋದಕ್ಕೆ ಹೋಗಿಲ್ಲ. ನಂದು ಔಟ್ಫಿಟ್ ನೋಡಿ ನಾನು ಬೇಗನೆ ಚೇಂಜ್ ಮಾಡಿಬಿಟ್ಟೆ. ಯಾಕಪ್ಪ ಅಂದರೆ ಅದು ಕಂಫರ್ಟಬಲ್ ಆಗಿರಲಿಲ್ಲ. ಸೊ ಇದು ಸಕ್ಕದಾಗಿತ್ತು ಫ್ರಾಕು. ಇದಕ್ಕೆ ನಾನು ಇನ್ನೂ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೋಬೇಕಾಗಿತ್ತು. ತುಂಬ ಲೇಟಾಗೋಯ್ತು. ಫೈನಲ್ ಆಗಿ ಇವಾಗ ಎಪಿಕ್ ಪ್ರವೀಣ್ ಅವರು ನಮ್ಮ ಫಂಕ್ಷನ್ಗೆ ಬಂದಿದ್ದರು. ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಯಾಕಂದರೆ ನನ್ನ ಮಗಳಂತೂ ತುಂಬಾ ಹಿಂಸೆ ಕೊಡ್ತಿದ್ಲು ಗೈಸ್. ಅದಕ್ಕೋಸ್ಕರ ಎಪಿಕ್ ಪ್ರವೀಣ್ ನನಗೆ ಸ್ವಲ್ಪ ರೇಗಿಸ್ಕೊಂಡು ನಮಸ್ಕಾರ ಹಾಗೆ ಹೀಗೆ ಅಂತ ಇದು ಮಾಡ್ತಿತ್ತು. ನಾನು ವಾಯ್ಸ್ ಓವರ್ ಆಗ್ತಾಯಿಲ್ಲ, ಯಾಕಂದರೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೆ. ನನ್ನ ಅಕ್ಕ ಆಗಿರ್ಬೋದು ಎಲ್ಲರೂ ಕೂಡ ಬಂದಿದ್ದರು. ತುಂಬಾ ಖುಷಿ ಆಯಿತು ನನಗೆ. ಸೊ ಜಾಸ್ತಿ ಕ್ಲಿಪ್ಸ್ನ ನಾನು ಮಾಡ್ಕೊಳ್ಳೋದಕ್ಕಾಗಿಲ್ಲ, ಯಾಕಂದರೆ ನನಗೆ ತುಂಬಾ ಲೇಟ್ ಆಗೋಗಿತ್ತು. ನನ್ನ ತಂಗಿ ಕೂಡ ಬಂದಿದ್ಲು. ಲಾಸ್ಟ್ ಫೈನಲಲ್ಲಿ ಅವ್ರು ಬಂದಿದ್ದು. ಹಾಗೆ ಪ್ರವೀಣ್ ಅಣ್ಣ ಹಾಗೆ ಕಾಮಿಡಿ ಮಾಡ್ತಿದ್ರು. ಫೈನಲ್ ಆಗಿ ಅವರು ಹೊರಟ್ರು ಮನೆಗೆ. ಬಾಯ್ 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 ಅಂತ ಹೇಳ್ತಿದ್ರು. ಓಕೆ ಬಾಯ್ ಅಣ್ಣ. ಇವಾಗೇನು ವರ್ಣಕಾರಲ್ಲಿ ಬಂದಿದ್ದೀರಾ ಹಂಗೆ ಹಿಂಗೆ ಅಂತ ನಾವು ಸ್ವಲ್ಪ ಪ್ರವೀಣ್ ಅಣ್ಣಂಗೆ ಕೂಳೆ ಕೊಡ್ತಾಯಿದ್ವಿ. ಏನಣ್ಣ ಪ್ಯಾಂಟು ನಿಂದು ಹಂಗೆ ಹಿಂಗೆ ಅಂತ. ಲಾಸ್ಟ್ ಫೈನಲ್ ಶಾಸ್ತ್ರನ ಅಲ್ಲೇ ಮಾಡಿದ್ರು. ಸೋನು ಹೋಗೋದಕ್ಕೆ ನಮಗೆಲ್ಲರಿಗೂ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ನನಗೆ ತುಂಬಾ ಅಳು ಬರ್ತಿತ್ತು. ಕೊನೆಗೂ ಅವರಮ್ಮ ಅಳ್ತಾಯಿದ್ರು. ಅದೇ ಇಷ್ಟು ವರ್ಷ ಸಾಕಿ ಬೇರೆಯವ್ರ ಮನೆಗೆ ಕಳಿಸ್ಬೇಕು ಅಂದರೆ ಎಲ್ಲ ತಾಯಿಂದಿರಿಗೂ ತುಂಬಾ ಕಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ. ಸೊ ಲಾಸ್ಟಲ್ಲಿ ಸೂರ್ಯ ಹೋಗಿ ಅವ್ರನ್ನ ಡ್ರಾಪ್ ಮಾಡ್ದ. ಸೋನು ಲಾವು ಬಂದ್ಬಿಟ್ಟು ಮಾಳ್ಳೆಣ್ಣಾಗಿ ಹೋಗಿದ್ಲು. ಸೊ ಲಾವುಗೆ ಹೇಳಿದ್ದೆ ಅವ್ರ ಮನೆಗೆ ಹೋದಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೋ ಲಾವು ಅಂತ. ಅವಳು ನನಗೆ ಸ್ವಲ್ಪ ವ್ಲಾಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾಯಿದ್ದಾಳೆ. ಸೊ ಅವಳೆಲ್ಲ ಕ್ಲಿಪ್ಪಿಂಗ್ಸ್ ಮಾಡ್ತಾಳೆ. ಸೊ ಹೆಲ್ಪ್ ಮಾಡ್ತಾಳೆ. ಅವಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವನು ಇವಾಗ ಅವ್ರ ಮನೆಗೆ ಹೋದ್ಲು. ಆವಾಗ ನಾವು ಮನೇಲಿ ಕುತ್ಕೊಂಡು ತುಂಬ ಯೋಚನೆ ಮಾಡ್ತಿದ್ವಿ. ಇಷ್ಟು ದಿನ ಅವಳು ಕೆಲ್ಸಕ್ಕೆ ಹೋಗ್ಬಿಟ್ಟು ಲೇಟಾಗಾದರೆ ವಸಂತ ಆಂಟಿ ಫೋನ್ ಮಾಡಿ ಕೇಳೋದು. ಅವರಮ್ಮ ತುಂಬ ಮಿಸ್ ಮಾಡ್ಕೋತಾರೆ ಅವಳನ್ನ. ಆಮೇಲೆ ಇನ್ನೊಂದು ಏನಂದರೆ ಅವಳು ಡೈರೆಕ್ಟಾಗೆ ಮಾತಾಡ್ಬಿಡ್ತಾಳೆ. ಅದೊಂದು ನಮಗೆ ಸ್ವಲ್ಪ ಭಯ ಇತ್ತು. ನಮ್ಮ ಮನೇಲೆಲ್ಲ ಅದನ್ನೇ ಹೇಳ್ತಿದ್ರು, ಯಾರೇನೇ ಮಾತಾಡಿದ್ರು ನೀನು ಜಾಸ್ತಿ ಮಾತಾಡೋದಕ್ಕೆ ಹೋಗಬೇಡ, ಎದುರು ಉತ್ತರ ಕೊಡ್ತಾ ಇರಬೇಡ ಅಂತ. ಸೊ ಆವಾಗ ಲಾಸ್ಟು ಸೇರೋದ್ಯ ಶಾಸ್ತ್ರ ಎಲ್ಲ ಇತ್ತಲ್ಲ, ಮಕ್ಕಳಿಗೆ ಇರ್ಬೇಡ ಅಂದ್ರಂತೆ. ಆಮೇಲೆ ಒನ್ ಡೇ ಆದಮೇಲೆ ನಮ್ಮ ಮನೆಗೆ ಕರ್ಕೊಬಂದ್ವಿ. ನಮ್ಮ ಮನೆಗೆ ಕರ್ಕೊಬಂದಿರೋದನ್ನು ವ್ಲಾಗ್ ಸಪ್ರೇಟಾಗಿ ಅಪ್ಲೋಡ್ ಮಾಡೋದು ಬೇಡ ಅಂತ ನಾನು ಇದರಲ್ಲೇ ಕಂಟಿನ್ಯೂಯೇಷನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಲಾವು ಆರತಿನ ತೆಗಿತಾ ಇದ್ದಾಳೆ ನೋಡಿ, ನೀವೇ ನೋಡ್ತಾ ಇರ್ಬೋದು. ಫಸ್ಟ್ ಟೈಮ್ ಅವರು ನಮ್ಮ ಮನೆಗೆ ಬಂದಿರೋದು, ಮದುವೆ ಆದಮೇಲೆ ಫಸ್ಟ್ ಟೈಮು.
ಹಾಗೆ ಆರತಿ ಮಾಡಿಕೊಂಡು ಕಾಲೆಲ್ಲ ತೊಳೆದು ಅವ್ರನ್ನ ಮನೆ ತುಂಬಿಸ್ಕೋಬೇಕಾಗುತ್ತೆ. ಸೊ ಈ ಶಾಸ್ತ್ರನ ಮಾಡ್ತಾ ಇದ್ವಿ. ಹಾಗೆ ಸೋನು ಲಾವುಗೆ ಸೋನುಗೂ ಮತ್ತಿಗೆ ಚಂದುಗೂ ಸ್ವಲ್ಪ ರೇಗಿಸ್ತಾ ಇದ್ವಿ. ಲಾಸ್ಟಲ್ಲಿ ಅವ್ರ ಹೆಸರು ಕೇಳಬೇಕಂತೆ. ಅದಕ್ಕೆ ಸೋನು ಅಂತೂ ನಾಚ್ಕೊಳ್ಳೋಲ್ಲ ಗೈಸ್. ಏನು ಅಂತ ಹೇಳಿದೆ ಅವಳು ಬೇಗನೆ ಹೇಳ್ಬಿಡ್ತಾಳೆ. ಸೊ ನೀವೇ ನೋಡ್ತಾ ಇದ್ದೀರಾ ಆರತಿ ಎಲ್ಲ ಮಾಡಾದ್ಮೇಲೆ ಇನ್ನೇನೆಲ್ಲ ಶಾಸ್ತ್ರ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವೇ ನೋಡಿ ಹಾಗೆ ಕೊನೆ ಗಂಟೆ. ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಏನೂ ಗೊತ್ತಿಲ್ಲ ಗೈಸ್ ಇವಳಿಗೆ. ಇಬ್ರಿಗೂ ತೊಳಿಬೇಕು. ಚೈನ್ ಅಂತ ಹಾಕ್ರಿ. ಯಾವ ಚೈನ್ ಹಾಕ್ಲಿ ನಾನು? ಹಾ ನಂದಲ್ಲ ಕೊಡು. ಹಾಕ್ಬೇಕಾ? ಚೈನ್ ಹಾಕ್ಬಿಟ್ಟು ಮಾಡ್ಬೇಕಂತ ಸುಮ್ಮನೆ ಅಂತೆ. ವಾಪಸ್ ಕೊಡಬೇಡ. ಅಜ್ಜಿ ಅಲ್ಲೇ ಆಟ ಕಾಡ್ಬಾಯ್ತದೆ. ಚೈನಾ ಅದು ಫಸ್ಟ್ ಎತ್ಕೊಂಡ್ಬಿಟ್ರೆ ದುಡ್ಡು ಹಾಕ್ತೀರಾ? ದುಡ್ಡು ಇಸ್ಕೋಪ. ಹಂಗೆ ಇಬ್ರು ಕೈಲಿ ಹಾಕಿಸ್ಕೋ, ಒಬ್ರು ಕೈಲಿ ಹಾಕ್ಸ್ಕೋಬೇಡ. ಇವಾಗ ಸೋನು ಬೇರೆ ಮನೆಯವಳು. ಮೇಲಿರೋದು 200 ರೂಪಾಯಿ ಎತ್ಕೊಂಡು ಹಂಗೆ ಹಾಕ್ತಾ ಇರೋದು. ಇವಾಗ ಕೇಳೋದು ಹೆಸರು ಕೇಳು. ನಿಮ್ಮ ಹೆಂಡತಿ ಹೆಸರು ನೀವ್ ಹೇಳಿ. ನಿಮ್ಮ ಹೆಂಡತಿ ಹೆಸರು ಸೌಮ್ಯ. ಇದೇನು ಅನ್ಬೇಕು ಹೇಳು? ಸೋನು ಅನ್ಬೇಕಾ? ನೀಟಾಗಿ ತೊಳಿ ಎಲ್ಲ. ಫುಲ್ಲು ಅದಲ್ಲ ಹಾಡು ಹೇಳು ಸೋನು. ಯಾವ್ದಾರ ಹಾಡು ಹೇಳು ನಿಂಗೆ ಇಷ್ಟ ಆಗಿದ್ದು. ಹೇಳೆ ನಿಮ್ಮ ಗಂಡನಿಗೋಸ್ಕರ ಹೇಳು. ಹೇಳು ಪರವಾಗಿಲ್ಲ. ಅಲ್ವೇನೆ ಸಾಂಗ್ ಹೇಳು ಅಂತಿದ್ದೀನಿ. ಹಾಡು ಹೇಳೆ. ಅಲ್ಲೂ ಆಗಿಲ್ಲ ತೆಗೆದ್ಬಿಡ್ತೀಯ ನೋಡು. ಸುಮ್ಮನೆ ಯಾಕೆ ಕಷ್ಟಪಡ್ತೀಯ? ಅದ್ರೊಳಗಡೆ ಐತೆ ನೋಡು, ಅದರಲ್ಲಿ ಬಿಡು. ಇಲ್ಲ ಬರುತ್ತೆ ಕಡ್ಡಿ ಹಚ್ಬೇಕು. ಒಳಗಡೆ ಆಚೆ ಇತ್ತು ಬಾಳೆನು. ನೀನು ಇಟ್ಟಿದ್ದು ಪಾಪ. ಅಲ್ಲಿ ಕೊಟ್ಟೆ ಅವಳು ಇಕ್ಲಿ ಅಂತ ಎಲ್ಲ ಅಡಿಕೆ ತೊಟ್ಟು ಮುರಿ. ಹಿಂದೆ ಗಣನ್ ಕಟ್ಟಿದ ಹತ್ತಿಲ್ಲಮ್ಮ. ತಗೋತೆ ಅಂಟಿಸತೆ. ಹಾಡು ಹೇಳ್ರಿ ಇಬ್ರು ಒಂದು. ನಮ್ಮನ್ನ ಸರಿ ಆಡೇಳ. ಅವರಿಬ್ರು ಆಡ್ಬೇಕು. ನಮ್ಮ ಸಂಸಾರ ಆನಂದ ಸಾಗರ.